ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಭಾಗವತ ಪ್ರವಚನದ ಶ್ರವಣವನ್ನು ನಾವು ಕಳೆದ ದಿವಸ ಪ್ರಾರಂಭಿಸಿದ್ದೀವಿ. ಅಲ್ಲಿ ಎಲ್ಲ ಪರಮಾತ್ಮ, ಲಕ್ಷ್ಮೀದೇವಿ, ಮುಖ್ಯಪ್ರಾಣ ಮತ್ತು ಶುಕಾಚಾರ್ಯ ಮತ್ತು ಭಾಗವತವನ್ನು ವ್ಯಾಖ್ಯಾನಿಸಿದಂಥ ಮಹನೀಯರು ಅವರೆಲ್ಲರ ಕುರಿತಾದ ಸ್ತೋತ್ರವನ್ನು ಕೂಡ ಮಾಡಿದ್ದೇವೆ. ಒಟ್ಟಾರೆ ಗುಡುಗಳ ಸ್ತೋತ್ರವನ್ನು, ಮಾತಾಪಿತೃಗಳ ಸ್ತೋತ್ರವನ್ನು ಕೂಡ ಕಳೆದ ದಿವಸ ಮಾಡಿದ್ದೇವೆ. ಒಟ್ಟಾರೆ ಜಗತ್ತಿಗೆ ಮಂಗಳವನ್ನು ಕೂಡ ಆಶಂಸಿಸಿದ್ದೀವಿ. ಇವತ್ತು ನಾವು ನೋಡಬೇಕಾದ ವಿಷಯ ಏನು ಅಂದರೆ, ಒಟ್ಟಾರೆ ಭಾಗವತವನ್ನು ಹೇಳುವವರಿಗೂ ಕೇಳುವವರಿಗೂ ಇರಬೇಕಾದ ಒಂದು ಎಚ್ಚರಿಕೆ ಏನು ಮತ್ತು ಒಂದು ಬದ್ಧತೆ ಏನು ಅಂತನ್ನೋದನ್ನು ಈಗ ನಾವು ನೋಡಬೇಕಾಗಿದೆ. ಅದಕ್ಕಾಗಿ ವೇದ್ಯಂ ವಾಸ್ತವ ಮತ್ತು ವಸ್ತು ಶಿವದಂ ಅಂತ ಎರಡು, ವಾಸ್ತವ ಮತ್ತು ವಸ್ತು ಅಂತ ಎರಡು ಶಬ್ದಗಳು ಬರುವಂಥ ಧರ್ಮ ಪ್ರೋಜ್ಜಿತ ಕೈತವ ಅನ್ನುವ ಎರಡನೇ ಶ್ಲೋಕವನ್ನೇ ತಗೊಂಡಿದ್ದೇನೆ. ಈ ಭಾಗವತವನ್ನು ಹೇಳಿದ ಮೇಲೆ, ಕೇಳಿದ ಮೇಲೆ, ಕೇಳುವುದಕ್ಕಿಂತ ಮುಂಚೆ ಕೂಡ ಕಪಟರಹಿತವಾದ ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನುವ ಎಚ್ಚರ ನಮಗಿರಬೇಕು. ಕಪಟದಿಂದ ಕೂಡಿದ ಧರ್ಮಾಚರಣೆ ಮಾಡಿದರೆ ವಾರ್ತಾ ಭವಂತು ತನವಾತ್ರತು ಡಾಂಭಿಕಾನಾಂ ಅಂತ ಭಾಗವತವೇ ಹೇಳುವಂತೆ ನಮ್ಮ ಎಲ್ಲ ನಡೆನುಡಿಗಳು ಕೇವಲ ಸ್ಥಾನ, ಮಾನ, ಧನದ ಸಂಪಾದನೆಗಾಗಿ ಮೀಸಲಾಗಿಬಿಟ್ರೆ ಅವು ಕೊನೆಗೊಂದು ದಿವಸ ಪ್ರಪಂಚಕ್ಕೆ ಅದು ಗೊತ್ತಾಗಿಬಿಡ್ತದೆ. ಎಲ್ಲ ದೇವತೆಗಳಿಗೂ ಪರಮಾತ್ಮನಿಗೆ ಗೊತ್ತಾಗ್ತದೆ, ಪ್ರಪಂಚಕ್ಕೂ ಗೊತ್ತಾಗ್ತದೆ. ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಅದನ್ನು ನಾವು ಮಾಡಿದ್ದು ಅನ್ನೋದು ಜಗತ್ತಿಗೆ ಗೊತ್ತಾಗಿಬಿಟ್ರೆ ಜಗತ್ತಿನ ಕಣ್ಣಿನಲ್ಲಿ ನಾವು ನಗೆಪಾಟಲಾಗಿಬಿಡ್ತೇವೆ. ಅದಕ್ಕಾಗಿ ಶುದ್ಧವಾದ ಧರ್ಮವನ್ನೇ ಆಚರಿಸಬೇಕಾದ ಒಂದು ಎಚ್ಚರ ಹೇಳುವವರಿಗೂ ಕೇಳುವವರು ಎಲ್ರಿಗೂ ಕೂಡ ಇರಬೇಕು. ವೇದ್ಯಂ ವಾಸ್ತವ ಮತ್ತು ವಸ್ತು ಶಿವದಂ, ಇಲ್ಲಿ ವಾಸ್ತವ, ವಸ್ತು ಅಂತ ಕರೆಸ್ಕೊಂಡಿರುವಂಥ ಭಗವಂತನನ್ನು ವರ್ಣಿಸ್ತಾರೆ. ಅಂಥ ಭಗವಂತನನ್ನು ನಾವು ವರ್ಣಿಸಿದ್ರಿಂದ, ಅದನ್ನು ಕೇಳಿದ್ದರಿಂದ ನಮ್ಮ ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ಮೊದಲಾದ ತಾಪಗಳು ಪರಿಹಾರ ಕಾಣ್ತವೆ, ಎಲ್ಲ ದೈಹಿಕ ಮಾನಸಿಕ ಸಮಸ್ಯೆಗಳು ಪರಿಹಾರ ಕಾಣ್ತವೆ ಅಂತ ಬಂದಿದೆ. ಇಂಥ ಮಹಾಮುನಿಗಳಾದ ವೇದವ್ಯಾಸರಿಂದ ರಚಿತವಾದ ಭಾಗವತ ಕಣ್ಣೆದುರಿಗಿದ್ದಾಗ ಇನ್ನು ಬೇರೆ ವಿಷಯಗಳನ್ನ ತೊಗೊಂಡು ಏನು ಮಾಡಬೇಕಾಗಿದೆ? ಇದನ್ನೇ ನಾವು ಹೇಳಿದಾಗ, ಕೇಳಿದಾಗ ನಮ್ಮ ಹೃದಯದಲ್ಲಿ ಭಗವಂತ ಕೂತ್ಕೊಂಡು ಬಿಡ್ತಾನೆ. ಅವೃದ್ಧತೆಯತ್ತ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್ ಅಂತ. ಇಲ್ಲಿ ವಾಸ್ತವ ಮತ್ತು ವಸ್ತು ಅಂತ ಹೀಗೆರಡು ಶಬ್ದಗಳಿವೆ. ಅದನ್ನು ಯಾಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಅಂದರೆ, ನಿರಸ್ತಾಖಿಲ ದೋಷಂ ಯತ್ ಆನಂದಾದಿ ಮಹಾಗುಣಂ ಸರ್ವದಾ ಪರಮಂ ಬ್ರಹ್ಮ ತಸ್ಮಾತ್ ವಾಸ್ತವ ಮೀದ್ಯತೆ ಅಂತ ಭಾಗವತದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ವಾಸ್ತವ ಅಂತವನ್ನ ಯಾಕೆ ಹೇಳ್ತಾರೆ? ನಿರಸ್ತಾಖಿಲ ದೋಷಂ ಯತ್, ಎಲ್ಲ ಥರದ ದೋಷವನ್ನು ಕಳ್ಕೊಂಡದ್ದು. ಆನಂದಾದಿ ಮಹಾಗುಣಂ, ಆನಂದ ಮೊದಲಾದ ಎಲ್ಲ ಗುಣಗಳನ್ನು ಕೂಡ ಅವನು ಹೊಂದಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ನಾವು ವಾಸ್ತವ ಅಂತ ಹೇಳ್ತೀವಿ ಅಂತ ಬಂದಿದೆ. ಆದ್ದರಿಂದ ವಾಸ್ತವಿಕ ವಸ್ತು ಅಂದರೆ ದೋಷರಹಿತನಾದ ಗುಣಪೂರ್ಣನಾದ ಪರಮಾತ್ಮನ ಬಗ್ಗೆ ನಾವಿಲ್ಲಿ ನೋಡ್ಲಿಕ್ಕೆ ಹೊರಟಿದ್ದೀವಿ. ಅದೊಂದು ವಿಷಯ ಸರಿ. ಆದರೆ ಅದಷ್ಟೇ ಅಲ್ಲ. ವಾಸ್ತವ ಮತ್ತು ವಸ್ತು ಅನ್ನೋ ಶಬ್ದಕ್ಕೆ ವಸ್ತುಸ್ಥಿತಿಯನ್ನು ಹೊಂದಿಕೊಂಡಿರುವಂಥ ಸಂಗತಿಗಳು, ಅದು ಜಡ ಇರಬಹುದು ಅಥವಾ ಚೇತನ ಇರಬಹುದು, ಆ ಒಂದು ಅರ್ಥವೂ ಕೂಡ ನಮಗೆ ಈಗ ಇಲ್ಲಿ ಪ್ರಸ್ತುತ ಆಗ್ತದೆ. ಇವತ್ತು ನಾವು ನೋಡ್ತಿರುವುದು ಹೆಚ್ಚು ಕಡಿಮೆ ಒಂದು ಆಶಯ ಭಾಷಣ ಇದ್ದ ಹಾಗೆ. ಭಾಗವತವನ್ನು ಹೇಳುವಾಗ ಉದ್ದಕ್ಕೂ, ಕೇಳುವಾಗ ಉದ್ದಕ್ಕೂ ನಮಗೆ ಇರಬೇಕಾದ ಎಚ್ಚರವನ್ನು ಅದು ತೋರಿಸ್ತದೆ. ವಾಸನಾತ್ ವಸ್ತು ನಿತ್ಯಾ ಪ್ರತಿಹತಂಬಿತಃ
ವಾಸೇನೇದಂ ಯತಸ್ತುನ್ನಂ ತಸ್ಮಾತ್ ವಸ್ ಯತಸ್ತುನ್ನಂ ಅತಸ್ತದ್ಬ್ರಹ್ಮ ಶಬ್ದತೆ ಅಂತ. ವಸ್ತು ಅಂದರೆ ಭಗವಂತನ ವಾಸ್ತವ ಅಂತಾರೆ. ಯಾಕೆ? ದೋಷರಹಿತ ಗುಣಪೂರ್ಣನಾದ್ದರಿಂದ. ಮತ್ತು ವಸ್ತು ಅಂತ ಹೇಳ್ತಾರೆ ಯಾಕೆಂದರೆ ಅವನು ಈ ಜಗತ್ತಿನಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಮತ್ತು ನಮ್ಮೆಲ್ಲರನ್ನೂ ಇಲ್ಲಿ ವಾಸ ಮಾಡಲಿಕ್ಕೆ ಬಿಟ್ಟಿದ್ದಾನೆ. ಅವನಿಗೆ ಯಾವುದೇ ರೀತಿಯಾದ ವಿಕಾರವೂ ಇಲ್ಲ. ಹಿಂದೂ ಮುಂದೂ ಕೂಡ ಒಳಗಿದ್ದು ಈ ಜಗತ್ತನ್ನು ಅವನು ಪ್ರೇರಿಸ್ತಾ ಇದ್ದಾನೆ. ಅದಕ್ಕಾಗಿ ಅವನನ್ನು ವಸ್ತು ಅಂತ ಹೇಳ್ತಾರಂತೆ. ನಮಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನು ಸಮಸ್ಯೆ? ಭಾಗವತವನ್ನು ಅಥವಾ ಮಹಾಭಾರತವನ್ನು ಯಾವುದೇ ಪ್ರವಚನಕ್ಕೆ ನಾವು ಹೇಳಲಿಕ್ಕೆ ಅಂತ ಕೂತಾಗ ಅನೇಕ ಬಾರಿ ಅಲ್ಲಿರುವ ಅವಾಸ್ತವಿಕ ಸಂಗತಿಗಳ ಕಡೆಗೆ ನಮ್ಮ ಗಮನ ಹೋಗಿಬಿಡ್ತದೆ. ನಾವು ಇವತ್ತು ಪ್ರವಚನಕ್ಕೆ ಆರಿಸಿಕೊಳ್ಳುವಂತಹ ಗ್ರಂಥಗಳು ಕೂಡ ಅನೇಕ ಪ್ರಕ್ಷೇಪ ವಿಕ್ಷೇಪಗಳಿಂದ ತುಂಬಿ ಹೋಗಿರೋದು ತಮಗೆಲ್ಲ ಗೊತ್ತಿದ್ದೇ ಇದೆ. ಆದ್ದರಿಂದ ಅನೇಕ ಪ್ರಕ್ಷೇಪ ವಿಕ್ಷೇಪಗಳಿವೆ. ಆ ಪ್ರಕ್ಷಿಪ್ತವಾದ ಕಥೆಗಳೇ ಎಷ್ಟೋ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿವೆ. ಇಲ್ಲದೇ ಇರೋ ಕಥೆಗಳು, ಇದ್ದ ಕಥೆಗಳು ಹೊರಟು ಹೋಗಿವೆ. ಹೊಳೆಯುವುದೆಲ್ಲ ಚಿನ್ನ ಅಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಆಲ್ ದಟ್ ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ನಮಗಿದು ಗೊತ್ತಿದೆ. ಅನೇಕ ಬಾರಿ ಹೊರಗಿನಿಂದ ಬಂದು ಸೇರಿಕೊಂಡಿರುವ ಕಥೆಗಳಿದೆಯಲ್ಲ, ಮನರಂಜನೆ ಕಥೆಗಳು, ಅವು ಈ ವಾಸ್ತವಿಕವಾದ ಕಥೆಗಳಿಗಿಂತ ರೋಚಕವಾಗಿರ್ತವೆ. ಅಲ್ಲಿ ನಮ್ಮ ಮನಸ್ಸು ಹೋಗಿಬಿಡ್ತಿರ್ತದೆ. ಇದೊಂದು ದೊಡ್ಡ ಅಪಾಯ ಇದೆ. ಅದು ಮಹಾಭಾರತಕ್ಕೂ ಸಂಬಂಧಪಟ್ಟದ್ದು, ಭಾಗವತಕ್ಕೂ ಸಂಬಂಧಪಟ್ಟದ್ದೇ. ಇಲ್ಲದೇ ಇರುವ ಕಥೆಗಳನ್ನು ಸೇರಿಸಿ ಮನರಂಜನೆಗಾಗಿ ಅದನ್ನು ಹೇಳಿಬಿಡೋದು. ಕೆಲವರು ಅದನ್ನೇನು ಕೇವಲ ಮನರಂಜನೆಗಾಗಿ ಹೇಳಿರ್ತಾರೆ. ಅವ್ರಿಗೇನು ದುರುದ್ದೇಶ ಇರೋದಿಲ್ಲ. ಇದು ವೇದವ್ಯಾಸರು ಮಾಡಿದ್ದಲ್ಲ ಅಂತ ಗೊತ್ತಿರ್ತದೆ. ಇನ್ನು ಕೆಲವರು ಯಾವುದೋ ಕಥೆಯನ್ನು ತುರುಕಿ ಇದು ವ್ಯಾಸರೇ ಮಾಡಿದ್ದು ಅಂತ ಅದಕ್ಕೊಂದು ಪ್ರಚಾರ ಬರುವಂತೆ ಮಾಡಿಬಿಡ್ತಾರೆ. ಇವು ಕೆಲವು ಕಥೆಗಳ ಮೂಲಕ ಹೀಗಾಗ್ತವೆ. ಮತ್ತು ಕೆಲವು ಸಂಭಾಷಣೆಗಳು, ಅನೇಕ ಸಂಭಾಷಣೆಗಳು ವಾಸ್ತವಿಕ ಸಂಗತಿಗಳನ್ನೆಲ್ಲ ವ್ಯಾಸರು ಚಿತ್ರಿಸಿದ್ದಾರೆ. ನಮಗದೆಲ್ಲ ಗೊತ್ತಿದೆ. ಯಾವ್ಯಾವ ಪಾತ್ರ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತು ಆಡಿತು, ಏನು ನಡೆದಿತ್ತು, ಅದನ್ನೆಲ್ಲ ಅವ್ರು ಹೇಳಿದ್ದಾರೆ. ಆ ಅನೇಕ ಮಾತುಗಳಿಗೆ ವ್ಯಾಕರಣದ ದೃಷ್ಟಿಯಿಂದ ಏನರ್ಥ ಮತ್ತು ಆ ಸಂದರ್ಭದ ದೃಷ್ಟಿಯಿಂದ ಏನರ್ಥ, ಆ ಡೈಲಾಗ್ಗಳಿಗೆ ಹಾಗೇ ಅರ್ಥ ಹೇಳಬೇಕು. ಕೆಲವು ಸರಿ ಆ ವ್ಯಾಕರಣದ ನಿಯಮಗಳನ್ನು ಮೀರಿ, ಪಾಣಿನಿ ವ್ಯಾಕರಣದ ನಿಯಮ ಮೀರುವುದು ಆ ಕಡೆಯಲ್ಲೇ, ಮಹಾವ್ಯಾಕರಣದ ನಿಯಮವನ್ನೂ ಮೀರಿ ಆ ಸಂದರ್ಭದ ಔಚಿತ್ಯವನ್ನೂ ಗಮನಿಸಿದೆ ಆ ಸಂಭಾಷಣೆಗಳಿಗೆ ಒಂದು ಬೇರೆಯೇ ಅರ್ಥವನ್ನು ನಾವು ಹೇಳಿಬಿಟ್ರೆ, ಕೆಲವು ಸರಿ ಆ ಬೇರೆ ಅರ್ಥ ತುಂಬ ರೋಚಕ ಆಗಿಬಿಟ್ಟಿರ್ತದೆ. ಅದರಿಂದ ಎಂಥ ವಾಟ್ ಎ ಪಂಚಿಂಗ್ ಡೈಲಾಗ್ ಇಟ್ ಈಸ್ ಅಂತ ಅನಿಸ್ಬಿಡ್ತದೆ ನಮಗೆ. ಮಹಾಭಾರತ ಭಾಗವತಗಳಲ್ಲಿ ಹೇಳಿರುವುದು ಒಂದು ಯಾವುದೋ ಸಂಭಾಷಣೆ, ಅದನ್ನೊಂದು ಬೇರೆ ರೀತಿಯಾಗಿ ಅದನ್ನು ನಾವು ಇಂಟರ್ಪ್ರಿಟ್ ಮಾಡಿಬಿಟ್ರೆ, ಆ ಥರ ಬೇರೆ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಿದ್ದೇ ಕೆಲವು ಬಾರಿ ಪಂಚಿಂಗ್ ಅಂತ ಅನಿಸಿಬಿಡ್ತದೆ. ನಮಗೆ ಬೇಕಾಗಿದ್ದು ಪಂಚಿಂಗ್ ಅಲ್ಲ, ವಸ್ತುಸ್ಥಿತಿ ಏನು ಅಂತ ನಾವು ನೋಡ್ಲಿಕ್ಕೆ ಕೂತವರು. ಅದಕ್ಕಾಗಿ ಭಗವಂತನನ್ನು ವಾಸ್ತವ, ವಸ್ತು ಅಂತ ನಿರಂತರವಾಗಿ ಉಪಾಸನೆ ಮಾಡ್ತಾ ಹೋಗಬೇಕು. ಭಾಗವತದ ಉದ್ದಕ್ಕೂ ಹೇಳುವವರು ಕೇಳುವವರು ಎಲ್ಲರೂ ಕೂಡ. ಅಲ್ಲಿ ಅದು ಬಂತು. ವಾಸನಾತ್ ವಸ್ತು, ಅವನು ನಮ್ಮೊಳಗೆ ಇದ್ದಾನೆ ಭಗವಂತ, ಮತ್ತು ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದಾನೆ. ವಾಸೇನೇದಂ ಯತಸ್ತುನ್ನಂ, ನಮ್ಮೊಳಗಿದ್ದು ಏನು ಮಾಡ್ತಿದ್ದಾನೆ ಅಂದರೆ ಅವನೇ ಪ್ರವಚನ ಮಾಡಿಸ್ತಿದ್ದಾನೆ, ಅವನೇ ಶ್ರವಣ ಮಾಡಿಸ್ತಿದ್ದಾನೆ. ಸರಿಯಾದ ಪಾಠವನ್ನು ಕೂಡ ಅವನೇ ಹೊಳಸಬೇಕು, ಸರಿಯಾದ ಅರ್ಥವನ್ನು ಅವನೇ ನಮಗೆ ಹೊಳಸಬೇಕು. ವಸ್ತು ಅಂತಿದೆ. ಅಂದರೆ ವಾಸ ಮಾಡೋದು, ನಮ್ಮೊಳಗೆ ವಾಸ ಮಾಡ್ಕೊಂಡಿದ್ದಾನೆ. ಅಂದರೆ ತುದ ಪ್ರೇರಣೆ, ನಮ್ಮವನ ಒಳಗೆ ಕೂತ್ಕೊಂಡು ಪ್ರೇರಣೆ ಕೊಡ್ತಾ ಇದ್ದಾನೆ. ಏನು ಪ್ರೇರಣೆ? ಸರಿಯಾದ ಅರ್ಥವನ್ನೇ ಹೇಳು, ತಪ್ಪಾದ ಅರ್ಥವನ್ನು ಹೇಳಬೇಡ, ಸರಿಯಾದ ಪಾಠವನ್ನೇ ಗಮನಿಸು, ತಪ್ಪಾದ ಪಾಠವನ್ನು ಹೇಳಬೇಡ ಅಂತ ಅವನು ಪ್ರೇರಣೆ ಕೊಡ್ತಾ ಇರಬೇಕು. ಆದರೆ ಕೆಲವು ಬಾರಿ ನಮ್ಮದೇ ಆದ ದೋಷಗಳಿಂದಾಗಿ ಆ ಪರಮಾತ್ಮನೇ ನಮ್ಮ ದೌರ್ಬಲ್ಯಕ್ಕೆ ಅನುಸಾರವಾಗಿ ತಪ್ಪು ಪಾಠಗಳನ್ನು ಹೇಳಿಸಿಬಿಡ್ತಾನೆ, ನಮ್ಮ ಬಾಯಿಂದ ತಪ್ಪು ಅರ್ಥಗಳನ್ನು ಹೇಳಿಸಿಬಿಡ್ತಾನೆ. ಇದು ನಮ್ಮ ದೋಷದಿಂದಾಗಿ ಹೀಗಾಗೋದು. ನಾವು ಭಗವಂತನನ್ನು ಕೇಳಬೇಕಾದ ಹೀಗೆ, ನೀನು ವಸ್ತು ಅಲ್ವಾ, ನೀನು ವಸ್ತು ಅಂದರೆ ನನ್ನ ಒಳಗಿದ್ದು ನನ್ನನ್ನು ಪ್ರೇರಿಸಬೇಕು. ಕೆಟ್ಟದ್ದನ್ನು ಹೇಳುವಂತೆ, ಕೆಟ್ಟ ಅರ್ಥವನ್ನು, ಕೆಟ್ಟ ಕಥೆಯನ್ನು ಹೇಳುವಂತೆ ನೀನು ನನ್ನನ್ನು ಪ್ರೇರಿಸಬೇಡ. ವಾಸ್ತವಿಕವಾದ ಕಥೆಯನ್ನೇ ಹೇಳುವಂತೆ ಪ್ರೇರಿಸು. ಎಲ್ಲ ಸಂಭಾಷಣೆಗಳಿಗೂ ಎಲ್ಲ ಶ್ಲೋಕಗಳಿಗೂ ವಾಸ್ತವಿಕವಾದ ಅರ್ಥವನ್ನೇ ಹೇಳುವಂತೆ
ನೀನು ಪ್ರೇರಿಸು ಅಂತ ಅವನನ್ನು ಕೇಳಬೇಕು. ಅದಕ್ಕಾಗಿ ವಸ್ತು ವಸ್ತು ಅಂತ ಅವನನ್ನು ನಾವು ಉಪಾಸಿಸ್ತಾ ಇರಬೇಕು. ವಾಸ್ತವ ನೀನು ಸರ್ವದೋಷರಹಿತ, ಸಕಲ ಗುಣ ಪರಿಪೂರ್ಣ. ಆದ್ದರಿಂದ ನೀನು ಸಕಲ ದೋಷರಹಿತ ಅಂದ ಮೇಲೆ ನಿನ್ನ ಬಿಂಬನಾದ ನೀನು ಸಕಲ ದೋಷರಹಿತ ಆದಮೇಲೆ ಪ್ರತಿಬಿಂಬನಾದಂಥ ನಾನು ಕೂಡ ಆ ಥರದ ಯಾವುದೇ ಪ್ರಕ್ಷೇಪ ವಿಕ್ಷೇಪ ಮೊದಲಾದ ಕಡೆ ಗಮನ ಕೊಡುವ ಒಂದು ದೋಷವನ್ನು ಮಾಡಬಾರ್ದು, ಅಂತ ತಪ್ಪನ್ನು ಎಸಗಬಾರ್ದು, ಶ್ಲೋಕಗಳನ್ನು ತಪ್ಪು ಅರ್ಥ ಮಾಡ್ಕೋಬಾರ್ದು, ಸಂಭಾಷಣೆಗಳನ್ನು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು ಅನ್ನೋ ಎಚ್ಚರ ನನಗಿರಬೇಕು. ನನಗಿರಬೇಕು ಅಂದರೆ ನೀನೇ ಇರಿಸ್ಬೇಕಷ್ಟೆ, ಅದು ಬಿಟ್ಟು ಬೇರೆ ಮಾರ್ಗ ನನಗೇನೂ ಇಲ್ಲ. ಬಹಳ ಎಚ್ಚರಿಕೆ ಇರಬೇಕು ನಮಗೆ. ವಿಷ್ಣು ತೀರ್ಥರ ಬಗ್ಗೆ ಎಚ್ಚರಿಕೆ ಇರಬೇಕು, ಸತ್ಯಧರ್ಮ ಸ್ವಾಮಿಗಳ ಬಗ್ಗೆ, ವಿಜಯಧ್ವಜರ ಬಗ್ಗೆ ಎಚ್ಚರಿಕೆ ಇರಬೇಕು, ಶ್ರೀಮದ್ ಆಚಾರ್ಯರ ಬಗ್ಗೆ ಎಚ್ಚರಿಕೆ ಇರಬೇಕು, ಸ್ವಯಂ ವೇದವ್ಯಾಸರ ಬಗ್ಗೆ ಎಚ್ಚರಿಕೆ ಇರಬೇಕು. ಮಹಾಮುನಿಯಾದಂಥ ವೇದವ್ಯಾಸರನ್ನು, ಇಲ್ಲಿ ಶ್ರೀಮದ್ ಭಾಗವತೆಯ ಮಹಾಮುನಿ ಕೃತೆ, ವಿಷ್ಣುವಿನ ಪೂರ್ಣಾವತಾರದಂಥ ವೇದವ್ಯಾಸರನ್ನು ನಾವು ಗೌರವಿಸಿ ಅವ್ರು ಹೇಳಿದ್ದೆಲ್ಲವೂ ಸತ್ಯ ಅಂತ ನಂಬಿಕೊಂಡು ಬಂದಂಥವ್ರು. ವೇದವ್ಯಾಸರನ್ನು ವಿಷ್ಣುವಿನ ಅವತಾರ ಅಂತ ಕೆಲವರು ಒಪ್ಪದೇ ಇರಬಹುದು, ಇನ್ನು ಕೆಲವರು ಪೂರ್ಣಾವತಾರ ಅಂತ ಒಪ್ಪದೇ ಇರಬಹುದು. ಯಾವನೋ ಒಬ್ಬ ಋಷಿ ವ್ಯಾಸ ಅಂತ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಏನಾದರೂ ಅರ್ಥ ಮಾಡ್ಕೊಳ್ರಿ, ಯಾವನಾದರೂ ಒಬ್ಬ ವ್ಯಾಸನನ್ನು ಮತ್ತೊಬ್ಬನನ್ನು ಇವರು ಮೂರ್ಖರು ಅನ್ನುವಂಥ ದುಸ್ಸಾಹಸ ನಮಗೆ ಬೇಡ. ಯಾಕೆ? ಮಹಾಭಾರತ ಭಾಗವತಾದಿಗಳಲ್ಲಿ ಬಂದಿರುವಂಥ ಕಥೆಗಳನ್ನು ತಿರುಚಿ ನಾವೇನೋ ಮಹಾ ಕಥೆಗಳನ್ನು ಬರೆದು ಬಿಟ್ರೆ ನಮಗೆ ಬಿರುದುಗಳು ಬಂದಾವು, ಬಾವಲಿಗಳು ಬಂದಾವು, ಬಿರುದುಗಿಂತ ಹೆಚ್ಚಾಗಿ ಬಾವಲಿಗಳೇ ಬಂದಾವು. ಬೇರೆ ಯಾರೋ ಪರದೇಶದವರು ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇನೆ ವೇದವ್ಯಾಸದಂಥವ್ರನ್ನ ವೇದವ್ಯಾಸರು ಬರೆದ ಕಥೆಗಳನ್ನು ಮೂರ್ಖತನದ ಪರಮಾವಧಿ ಅಂತ ಅಂದರೆ ಅದು ವಿಚಾರ ಬೇರೆ. ನಮ್ಮವರೇ ಹೀಗಂತನ್ನುವುದು ತುಂಬ ಶೋಚನೀಯ ಆಗಿದೆ. ವೇದವ್ಯಾಸರನ್ನ ನೀವು ವಿಷ್ಣುವಿನ ಅವತಾರ ಅಂತ ಒಪ್ತಿರೋ ಬಿಡ್ತಿರೋದು ವಿಚಾರ ಬೇರೆ. ಒಬ್ಬ ಋಷಿ ಅಂತಾದರೂ ಒಪ್ಕೊಂಡ್ರು ಅವರನ್ನು ಮೂರ್ಖರು ಅಂತ ಹೇಳುವ ದುಸ್ಸಾಹಸ ಮಾಡಬಾರ್ದು. ವಾಲ್ಮೀಕಿಯನ್ನು ಮೂರ್ಖ ಅಂತ ಹೇಳುವ ದುಸ್ಸಾಹಸ ಮಾಡಬಾರ್ದು. ಇದೆಲ್ಲ ಮಾಡುವುದು ಯಾಕಾಗಿ? ಅಲ್ಲಿ ಯಾವುದೋ ಒಂದು ಪಾತ್ರ ಇರ್ತದೆ, ಆ ಪಾತ್ರವನ್ನು ಅವರು ಒಂದು ರೀತಿಯಾಗಿ ಚಿತ್ರಿಸಿರ್ತಾರೆ. ಅದೇನು ವಸ್ತುಸ್ಥಿತಿ ಇರ್ತದೋ ಅದಕ್ಕನುಸಾರವಾಗಿ ಚಿತ್ರಿಸಿರ್ತಾರೆ. ವಸ್ತುಸ್ಥಿತಿಯನ್ನು ಹೇಳಬೇಕು ಅನ್ನೋ ಹಂಬಲ ಇರುತ್ತೆ ನಮ್ಮ ಹಿಂದಿನ ವಾಲ್ಮೀಕಿ, ವ್ಯಾಸ ಮೊದಲಾದ ಕವಿಗಳಿಗೆ. ಆಮೇಲೆ ಬಂದ ಕವಿಗಳಿಗೆ ವಸ್ತುಸ್ಥಿತಿಯನ್ನು ಹೇಳುವುದಕ್ಕಿಂತ ಜನರಿಗೆ ಮನೋರಂಜನೆ ಕೊಡಬೇಕಾದ ಒಂದು ಪ್ರವೃತ್ತಿ ಬೆಳೆದು ಬಿಡ್ತು. ಆ ಮನೋರಂಜನೆಗೋಸ್ಕರ ಏನೂ ಕಥೆಗಳನ್ನು ತಿರ್ಚಿ ಬಿಡೋದು, ಶ್ಲೋಕಗಳನ್ನು ತಿರ್ಚುವುದು, ಸಂಭಾಷಣೆಗಳನ್ನು ತಿರ್ಚುವುದು, ಹೀಗೆಲ್ಲ ಮಾಡ್ಲಿಕ್ಕೆ ಹೋಗಿಬಿಟ್ರು. ಹಾಗೆ ಮಾಡಿ ವಸ್ತುಸ್ಥಿತಿಯನ್ನು ಹೇಳಿದಂಥ ವ್ಯಾಸರನ್ನೇ ಪರಮ ಮೂರ್ಖರು, ಅವ್ರದ್ದು ಮೂರ್ಖತನದ ಪರಮಾವಧಿ ಅಂತ ಈಗ ಮಾತನಾಡುವಂಥ ದುಸ್ಸಾಹಸ ಮಾಡಿಬಿಟ್ರು. ನಮಗದು ಬೇಡ. ನಾವು ಜನರ ಮನರಂಜನೆಗಾಗಿ ಇಲ್ಲಿ ಕಥೆಗಳನ್ನು ಹೇಳಲಿಕ್ಕೆ ಹೊರಟಿಲ್ಲ. ವ್ಯಾಸರು ಕೂಡ ಜನರ ಮನರಂಜನೆಗಾಗಿ ಹೇಳಲಿಕ್ಕೆ ಹೊರಟಿಲ್ಲ. ನಾವು ಕೂಡ ಮನರಂಜನೆಗಾಗಿ ಈ ಕಥೆಗಳನ್ನು, ಭಾರತದ ಭಾಗವತದ ಕಥೆಗಳನ್ನು ಕೇಳಲಿಕ್ಕೆ ಕೂತಿಲ್ಲ. ನಾವು ಕೇಳಲಿಕ್ಕೆ ಕೂತಿದ್ದೀವಿ ಯಾಕೆ? ಭಾಗವತವೇ ಅದನ್ನು ಹೇಳಿದೆ. ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಹರೇ ಕಥಾಂ ಸ್ವಾಂ ಸತ್ಕರ್ತುಂ ಗಿರಮನ್ಯಾಭಿಧಾಂ ಸತೀಂ. ಇದು 3ನೇ ಸ್ಕಂದದಲ್ಲಿ ಬರುವಂಥ ಮಾತು. ನಮ್ಗೆ ಎಷ್ಟು ಗೊತ್ತಿದೆ ಈ ವಿಷಯ? ನಮಗೇನು ಗೊತ್ತಿದೆ? ಕೇಳಬೇಕು ಅಂತೇನೋ ಕೂತಿದ್ದೀವಿ, ಹೌದು. ಎಷ್ಟು ಗೊತ್ತಿದೆ? ನಮಗೇನು ಗೊತ್ತಿಲ್ಲ. ಆದರೂ ಯಥಾಮತಿ ಏನೋ ಸ್ವಲ್ಪ ಎಷ್ಟು ತಿಳಿದಿದ್ದೇವೋ ಅಷ್ಟು ಹೇಳ್ತೀವಿ. ಯಥಾಶ್ರುತಂ ಎಷ್ಟು ಕೇಳಿದ್ದೇವೋ. ಎಲ್ಲ ಶಾಸ್ತ್ರಗಳನ್ನು ನಾವು ಶ್ರವಣ ಮಾಡಲಿಲ್ಲ. ಶ್ರವಣ ಮಾಡಿದ್ದೆಲ್ಲವೂ ನಮಗೆ ಅರ್ಥ ಆಗಲಿಲ್ಲ. ಮಾಡ್ಕೊಂಡದ್ದನ್ನೆಲ್ಲವೂ ನೆನಪಿಟ್ಕೊಳ್ಳಿಕ್ಕಾಗಲಿಲ್ಲ. ನೆನಪಿಟ್ಕೊಂಡಿದ್ದನ್ನೂ ಕೂಡ ಸ್ವಚ್ಛವಾದ ಭಾಷೆಯಲ್ಲಿ, ಕರಪ್ಟ್ ಅಲ್ಲದ ಲ್ಯಾಂಗ್ವೇಜ್ನಲ್ಲಿ ನಮ್ಗೆ ಅದನ್ನು ಹೇಳಲಿಕ್ಕಾಗಲಿಲ್ಲ. ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್ ಆ್ಯಂಡ್ ದ ಥಾಟ್ ಕರಪ್ಟ್ಸ್ ದ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ನಮಗೆ ಭಾಷೆಯ ಮೇಲೆ ಹಿಡಿತ ಇಲ್ಲದೆ ಹೋದರೆ ಅದರಿಂದ ಥಾಟ್, ಅರ್ಥಕ್ಕೆ ಧಕ್ಕೆ ಬರ್ತದೆ. ಇನ್ನು ಕೆಲವು ಬಾರಿ ತಪ್ಪು ಅರ್ಥವನ್ನು ಹೇಳುವ ಮೂಲಕ ನಾವು ಭಾಷೆಗೆ ಧಕ್ಕೆ ಬರುವಂತೆ ಮಾಡ್ತೇವೆ. ಹೀಗೆ ಕೆಲವು ಬಾರಿ ಭಾಷೆಯೇ ಅರ್ಥವನ್ನು ಹಾಳು ಮಾಡ್ತದೆ, ಕೆಲವು ಬಾರಿ ಅರ್ಥವೇ ಭಾಷೆಯನ್ನು ಹಾಳು ಮಾಡ್ತದೆ. ಅಂಥದ್ದು ಯಾವತ್ತೂ ನಮ್ಮಲ್ಲಿ ಆಗದೇ ಇರಲಿ. ಎಷ್ಟು ಕೇಳಿದ್ದೇನೋ, ಏನು ಹೇಳ್ತೇನೋ ಅದನ್ನು ಸರಿಯಾಗಿ ಹೇಳುವಂತೆ ಪ್ರೇರಣೆ ನಮಗೆ ಭಗವಂತ ಮಾಡಲಿ, ವಸ್ತು ಶಬ್ದ ವಾಚನಾದ ಭಗವಂತ ಮಾಡಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಹರೇ ಕಥಾಂ ಸ್ವಾಂ ಸತ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ. ಇದನ್ನು ಮಾಡದೆ ಹೋದರೆ
ನಮ್ಮ ಮನಸ್ಸು ಮತ್ತೇನನ್ನೂ ಮಾಡಿಬಿಡ್ತದೆ. ತುಂಬ ಚಂಚಲವಾದ ಮನಸ್ಸಿದು. ಮತ್ತೆಲ್ಲಿಯೂ ಹೋಗಿ ಮಾಡಬಾರ್ದ ಕೆಲಸಗಳನ್ನು, ಆಡಬಾರ್ದ ಮಾತುಗಳನ್ನು, ಇಂಥವನ್ನೇನೋ ಮಾಡಿಬಿಡ್ತದೆ, ಮಾಡಬಾರ್ದ ಚಿಂತನೆಯನ್ನು ಮಾಡಿಬಿಡ್ತದೆ. ಹಾಗೆ ಚಂಚಲವಾದ ದುಷ್ಕರ್ಮಗಳನ್ನೇ ಮಾಡುವ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗಿದೆ, ನಾವು ಮಾತನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗಿದೆ. ಅದಕ್ಕಾಗಿ ನಾನು ಇದನ್ನು ಹೇಳ್ತೇನೆ. ನಾನು ಇದನ್ನು ಹೇಳ್ತಿರುವುದು ಯಾರಿಗೋ ಮನರಂಜನೆ ಮಾಡಲಿಕ್ಕಾಗಿ ಅಲ್ಲ ಅನ್ನುವ ಎಚ್ಚರ ಎಲ್ಲರಿಗೂ ಕೂಡ ಇರಬೇಕು. ನಾನು ಅಂತ ಹೇಳುವುದು ನನಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲರಿಗೂ ಕೂಡ ಸಂಬಂಧಪಟ್ಟದ್ದು. ಕೆಲವು ಬಾರಿ ಯಾವುದೋ ಸಿನಿಮಾನೋ ನಾಟಕನೋ ಬರೆಯುವಂಥ ಕವಿಗಳಿರ್ತಾರಲ್ಲ, ಅವರು ಕಥೆಗೆ ಏನು ಟ್ವಿಸ್ಟ್ ಕೊಡಬೇಕು. ಹಿಂದೆ ಅನೇಕ ಕಥೆಗಳು ಬಂದು ಹೋಗಿವೆ. ಅನೇಕ ಜನ ಎಲ್ಲ ಥರದ ಮನರಂಜನೆಗಾಗಿ ನಾನಾ ಥರದ ಸಾಹಿತ್ಯಗಳನ್ನು ರಚನೆ ಮಾಡೇ ಬಿಟ್ಟಿದ್ದಾರೆ. ನಾವು ಒಂದು ಹೊಸ ಸಾಹಿತ್ಯವನ್ನು ರಚನೆ ಮಾಡಿ ಅದನ್ನು ಪರದೆ ಮೇಲೆ ತರಬೇಕು ಅಂತ ಹೊರಟಿದ್ದೀವಿ. ಏನು ಮಾಡಬೇಕು ನಾವು? ಅದಕ್ಕೊಂದು ಒಳ್ಳೆ ಟ್ವಿಸ್ಟ್ ಕೊಡಬೇಕು, ಒಳ್ಳೆ ಟರ್ನ್ ಕೊಡಬೇಕು, ಒಂದು ಸಸ್ಪೆನ್ಸ್ ಇಟ್ಟಿರಬೇಕು ಅಂತ ಹೀಗೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಹಿಂದೆ ಇಲ್ಲದೇ ಇರುವಂಥದ್ದು ಮತ್ತೊಂದೇನೋ ಮಾಡಬೇಕು ಅಂತ ಆಲೋಚನೆ ಮಾಡಿದಿರ್ತಾರೆ. ಹಾಗೆ ಅವರು ಮಾಡಿದಾಗಲೇ ಅದಕ್ಕೆ ಒಂದಿಷ್ಟು ಪ್ರಚಾರ ಆಗ್ತದೆ, ಜನ ಅದನ್ನು ನೋಡ್ತಾರೆ. ಈ ಕಡೆ ಜನ ಹೀಗೆ ನೋಡ್ತಾರೆ, ಜನರಿಗೆ ಹೊಸದು ಬೇಕು, ಸತ್ಯ ಬೇಕಾಗಿಲ್ಲ, ಹೊಸದು ಬೇಕು. ಹೀಗಂಥೇಳಿ ಜನದ ಮನೋಭಾವವನ್ನು ತಿಳಿದು ಈ ಸಾಹಿತಿಗಳು ಹೊಸದನ್ನು ಹೇಳಲಿಕ್ಕೆ ಹೋಗ್ತಾರೆ. ಈ ನಡುವೆ ಸತ್ಯ ಯಾರಿಗೂ ಬೇಡ ಆಗಿಬಿಡ್ತದೆ. ಆದರೆ ನಮ್ಮ ವಾಲ್ಮೀಕಿ, ವ್ಯಾಸ ಮೊದಲಾದ ಕವಿಗಳು ಏನು ಟ್ವಿಸ್ಟ್ ಕೊಡಬೇಕು, ಏನು ಟರ್ನ್ ಕೊಡಬೇಕು, ಏನು ಸಸ್ಪೆನ್ಸ್ ಕೊಡಬೇಕು ಅಂತ ಆಲೋಚನೆ ಮಾಡಿ ಕಾವ್ಯ ರಚನೆ ಮಾಡಿದವರಲ್ಲ. ವಸ್ತುಸ್ಥಿತಿ ಏನು ಅದನ್ನು ಅವರು ಎಲ್ಲ ಪಾತ್ರಗಳು ಯಾವ್ಯಾವ ಮಾತುಗಳನ್ನು ಆಡಿದವು, ಮನಸ್ಸಿನಲ್ಲಿ ಏನು ಚಿಂತನೆ ಮಾಡಿದವು, ಅದನ್ನೆಲ್ಲ ಮನಸ್ಸಿನಲ್ಲಿ ಅವರು ಮೊದಲು ಗ್ರಹಿಸಿದ್ರಂತೆ, ಆಮೇಲೆ ಕಥೆ ರಚನೆ ಮಾಡಿದರು ಅಂತ ಅಲ್ಲೆಲ್ಲ ಕೇಳಿ ಬರ್ತದೆ. ಹಾಗೊಂದು ಬದ್ಧತೆ ಅವರಲ್ಲಿತ್ತು. ನಮಗೂ ಕೂಡ ಅದಿರಬೇಕು. ಹೊಸತನ ಬೇಕಾಗಿಲ್ಲ, ಅದು ಹಳೇದೇ ಆಗಿರಲಿ, ವಾಸ್ತವಿಕವೇ ಆಗಿರಲಿ, ನಾವು ಇದ್ದದನ್ನು ತಿಳ್ಕೋಬೇಕಾಗಿದೆ. ಪ್ರೋಜ್ಜಿತ ಕೈತವ ಧರ್ಮ, ಕಪಟವಿಲ್ಲದ ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಬಂದಾಗ ನಮ್ಮ ಸಂಧ್ಯಾ ವಂದನೆ, ದೇವರ ಪೂಜೆ ಮತ್ತು ವೈಶ್ವದೇವ, ಬಲಿಹರಣ, ಮಡಿ, ಮೈಲಿಗೆ, ಧನುರ್ಮಾಸದ ಪದ್ಧತಿಗಳು, ಚಾತುರ್ಮಾಸ್ಯ, ಏಕಾದಶಿ, ಇವನ್ನ ಮಾತ್ರ ಕಪಟ ಇಲ್ಲದೆ ಆಚರಣೆ ಮಾಡಬೇಕು ಅಂತ ಅದಕ್ಕೆ ಮಾತ್ರ ಅರ್ಥ ಅಲ್ಲ. ಶ್ರವಣವನ್ನು, ಮನನವನ್ನು, ಧ್ಯಾನವನ್ನು ಕಪಟವಿಲ್ಲದೆ ಮಾಡಬೇಕು. ಆ ಶ್ರವಣ, ಮನನ, ನಮ್ಮ ಅಧ್ಯಯನ, ಸ್ವಾಧ್ಯಾಯ ಪ್ರವಚನ ಏನಿದೆಯಲ್ಲ, ಅದೇ ಅಲ್ಲೋ ನಮ್ಮನ್ನು ಮೇಲೆತ್ತೋದು. ಆದ್ದರಿಂದ ಅದನ್ನು ಕಪಟ ಇಲ್ಲದೆ ಮಾಡಬೇಕು. ಅದು ನಮ್ಮ ಧರ್ಮ, ಮುಖ್ಯ ಧರ್ಮ. ಅಂದರೆ ಆದ್ದರಿಂದ ಪ್ರೋಜ್ಜಿತ ಕೈತವವಾದ ಧರ್ಮ, ಕಪಟವಿಲ್ಲದ ಧರ್ಮ ಅಂದರೆ ನಮ್ಮ ಸ್ವಾಧ್ಯಾಯ ಪ್ರವಚನವೆಂಬ ಧರ್ಮ, ಅದು ಕಪಟರಹಿತ ಆಗಬೇಕಾದ್ರೆ ಇಂಥ ಇನ್ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅಲ್ಲೊಂದು ಯಾವುದೋ ಹೊಸತನ, ಮತ್ತೊಂದು ಯಾವುದೋ ಟರ್ನು, ಟ್ವಿಸ್ಟು, ಇಂಥ ಭ್ರಮೆಗಳಿಗೆ ಬಲಿ ಬೀಳದೆ ವಸ್ತುಸ್ಥಿತಿ ಏನು ಅದನ್ನು ಮಾತ್ರ ನಾವು ನೋಡಬೇಕಾಗಿದೆ. ಅಂಥ ಒಂದು ಬದ್ಧತೆಯನ್ನು ಈ ಸಂದರ್ಭದಲ್ಲಿ ನಾವು ತಾಳಬೇಕು. ಭಾಗವತವೇ ಹೇಳಿದೆ, ಭೂತೈರ್ಮಹದ್ಭಿರ್ಯೈಮ ಪುರೋ ವಿಭು ನಿರ್ಮಾಯಶೇತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ ಅಂತ 4ನೇ ಸ್ಕಂದದಲ್ಲಿ ಬರುವ ಮಾತದು. ಪಂಚಮಹಾಭೂತಗಳ ಮೂಲಕ ಈ ಎಲ್ಲ ಮನುಷ್ಯ, ಪ್ರಾಣಿ, ಪಕ್ಷಿ ಇತ್ಯಾದಿ ಪುರಗಳನ್ನು ಭಗವಂತ ಸೃಷ್ಟಿಸಿದ್ದಾನೆ. ಒಳಗೆ ಅವನು ಕೂತ್ಕೊಂಡಿದ್ದನ್ನೆಲ್ಲ ನಡೆಸ್ತಾ ಇದ್ದಾನೆ. ಸಹ ಅಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ. ನಾವೇನು ಭಾಗವತ ಪ್ರವಚನ ರೂಪದಲ್ಲಿ ಮಾತುಗಳನ್ನು ಹೊರಹಾಕ್ತಾ ಇದ್ದೇವೆ, ಈ ಮಾತುಗಳನ್ನು ಆತ ಅಲಂಕರಿಸಲಿ ಅಂತ ತುಂಬ ಸುಂದರವಾದಂಥ ಒಂದು ಮಾತು. ಭಗವಂತನೇ ನಮ್ಮ ಮಾತನ್ನು ಅಲಂಕರಿಸಲಿ ಅಂತ. ಇನ್ನು ಕೆಲವು ಕಡೆ ನಮ್ಮ ಮಾತು ಭಗವಂತನನ್ನು ಅಲಂಕರಿಸಲಿ ಅಂತ ಬರ್ತಿರ್ತದೆ. ಇನ್ನು ಈಗಿಲ್ಲಿ ಹೇಳ್ತಿರೋದು ಮುಖ್ಯವಾಗಿ ಭಗವಂತನೇ ಸ್ವಹ ಅಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ, ನನ್ನ ಮಾತುಗಳನ್ನು ಆತ ಅಲಂಕರಿಸಲಿ, ಇಲ್ಲಿ ಬಂದು ಇರಲಿ ಅವನು. ಯಾಕಂದರೆ ವಸ್ತು ಶಬ್ದ ವಾಚ್ಯನಾದ ಆ ಭಗವಂತ ಎಲ್ಲ ಕಡೆ ಇರುವಂತೆ ನನ್ನ ಮಾತಿನಲ್ಲೂ ಇರಲಿ, ಮನಸ್ಸಿನಲ್ಲಿ ಇರಲಿ. ಮನಸ್ಸು, ಬುದ್ಧಿ, ಅಹಂಕಾರಗಳಲ್ಲಿ ಆತನ ಸನ್ನಿಹಿತನಾಗಲಿ. ನಮ್ಮ ಮನಸ್ಸು ಅನೇಕ ಕಥೆಗಳನ್ನು ನಮ್ಮ ಮುಂದೆ ಇಡ್ತದೆ. ಅದರಲ್ಲಿ ಯಾವ ಕಥೆ ಸರಿ, ಯಾವ ವಿಷಯ ಸರಿ, ಯಾವ ಸಂಭಾಷಣೆ ಸರಿ ಅನ್ನೋದನ್ನು ಬುದ್ಧಿ ತೀರ್ಮಾನ ಮಾಡುವಂತಾಗಲಿ. ಮುಂದೆ ಮನಸ್ಸು, ಬುದ್ಧಿಗಳು ಚಿಂತಿಸಿ ಏನು ಮಾತನ್ನು ಹೊರಹಾಕ್ತವೆ ವಾಣಿಯ ಮೂಲಕ, ಆ ವಾಣಿಯಲ್ಲೂ ಕೂಡ ಅವನು ಇರಬೇಕು. ಆ
ಆ ವಾಣಿಯಲ್ಲಿ ಇದ್ದು ಆ ವಾಣಿಯನ್ನು ಅವನು ಅಲಂಕರಿಸಬೇಕು. ಆ ಥರ ಭಗವಂತ ವಾಣಿಯನ್ನು ಅಲಂಕರಿಸಬೇಕಾದ್ರೆ ನಾವು ತಪ್ಪು ಕಥೆಗಳನ್ನು ಹೇಳಿದರೆ, ತಪ್ಪು ಸಂಗತಿಗಳನ್ನು ಹೇಳಿದರೆ, ಇದ್ದ ಅರ್ಥವನ್ನು ಬಿಟ್ಟು ಮತ್ತೊಂದು ಯಾವುದೋ ಅರ್ಥವನ್ನು ಹೇಳಿದರೆ ಭಗವಂತ ಅದನ್ನು ಅಲಂಕರಿಸೋದಿಲ್ಲ. ಆ ಮಾತಿನಲ್ಲಿ ಭಗವಂತ ಇರ್ತಾನೆ, ಇದ್ದ ಭಗವಂತನಿಗೆ ಅದು ಅಪಚಾರ ಆಗ್ತದೆ. ಅಂಥ ಅಪಚಾರ ನಮಗೆ ಯಾವತ್ತೂ ಆಗಬಾರ್ದು. ಅವನಲ್ಲಿದ್ದು ಮಾತಿನಲ್ಲಿಯೂ ಕೂಡ ಇದ್ದು ಸರಿಯಾದ ಅರ್ಥವನ್ನೇ, ಸರಿಯಾದ ಕಥೆಯನ್ನೇ ನಮ್ಮಿಂದ ನುಡಿಸುವಂತಾಗಬೇಕು. ಇದು ಭಗವಂತನಲ್ಲಿ ನಾವು ಮಾಡಬೇಕಾದಂಥ ಒಂದು ಉದಾತ್ತವಾದಂಥ ಪ್ರಾರ್ಥನೆ. ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗಃ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ. 6 ಅಂಗಗಳಿಂದ ಸಮೇತವಾದ ಶಾಸ್ತ್ರವನ್ನು ಜ್ಞಾನಿಯಾದವನು ಅಧ್ಯಯನ ಮಾಡಬೇಕು, ಇನ್ನೊಬ್ರಿಗೆ ಹೇಳಬೇಕಂತ. ಹೇಗೆ? ನಿಷ್ಕಾರಣಂ, ನಂದಿದು ಕರ್ತವ್ಯ ಅಂತ ಮಾಡಬೇಕೇ ಹೊರತು ಇನ್ಯಾವುದನ್ನು ಅಪೇಕ್ಷಿಸಿ, ಯಾವುದೋ ಸ್ಥಾನ ಮಾನ ಇತ್ಯಾದಿಗಳನ್ನು ಅಪೇಕ್ಷಿಸಿ ಇದನ್ನು ಮಾಡುವುದಲ್ಲ. ಆದ್ದರಿಂದಲೇ ಭಗವಂತನಿಗೆ ಇದು ಪ್ರೀತಿಕರ ಆಯಿತಾ? ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಅವನ ಪ್ರೀತಿಗಾಗಿ ಹಂಬಲಿಸಿ ನಾವು ಈ ಶ್ರವಣ ಪ್ರವಚನ ಇತ್ಯಾದಿಗಳನ್ನು ಮಾಡಬೇಕು. ನಮ್ಮ ಸ್ಥಿತಿ ಏನಾಗಿದೆ, ಭಗವಂತ ಇದರಿಂದ ಪ್ರೀತ ಆಗ್ತಾನೋ ಬಿಡ್ತಾನೋ ಅಂತ ವಿಚಾರ ಮಾಡದೇನೆ ಯಾರೋ ಕ್ಷುಲ್ಲಕರಾದಂಥ ಜನಸಾಮಾನ್ಯರನ್ನು ಗಮನದಲ್ಲಿಟ್ಕೊಂಡು ಅವರ ಪ್ರೀತಿಗಳಿಗಾಗಿ, ಅವರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸಿಗಾಗಿ ಹಂಬಲಿಸಿ ನಾವು ಏನನ್ನೋ ಬರೀಲಿಕ್ಕೆ ಹೊರಟುಬಿಟ್ಟಿದ್ದೇವೆ. ಆದ್ದರಿಂದಲೇ ವಾಸ್ತವಿಕ ಸಂಗತಿಗಳಿಗಿಂತ ಅವಾಸ್ತವಿಕ ಸಂಗತಿಗಳಿಗೆ ಬೆಲೆ ಹೆಚ್ಚು ಬಂದುಬಿಟ್ಟಿದೆ ಜಗತ್ತಿನ ದೃಷ್ಟಿಯಲ್ಲಿ. ಅನ್ನ ಸಾರು ಇಂಥ ಒಂದು ಆಹಾರ, ಮತ್ತೇನೋ ಚಪಾತಿಯೋ ಇಂಥ ತರಕಾರಿಯೋ ಇಂಥ ಒಂದು ಆಹಾರವನ್ನು ಕೊಡ್ತಾರೆ ಅಂದರೆ ಅದನ್ನು ತಿನ್ನಲಿಕ್ಕೆ ಹೆಚ್ಚು ಜನ ಬರೋದಿಲ್ಲ. ಆರೋಗ್ಯವನ್ನು ಹಾಳು ಮಾಡುವಂಥ ಪದಾರ್ಥಗಳನ್ನು ನೀವು ಮಾಡಿಕೊಡ್ತೇವೆ ಅಂದರೆ ಅಂಥ ಕಡೆ ಜನ ಮುಕುರ್ತಾರೆ. ಇನ್ನೂ ಸ್ವಲ್ಪ ತೀಕ್ಷ್ಣವಾಗಿ ಹೇಳುವುದಾದರೆ ಅನ್ನಕ್ಕಿಂತ ಅಫೀಮು ಹೆಚ್ಚಾಗಿ ಬಿಡ್ತದೆ ನಮಗೆ. ಇಂಥ ಒಂದು ಇನ್ಯಾರೋ ಮೆಚ್ಚುತ್ತಾರೆ ಅನ್ನುವ ಭ್ರಮೆ ನಮಗೆ ಬೇಡ, ಭಗವಂತ ಮೆಚ್ಚುತ್ತಾನೆ ಅನ್ನುವಂಥ ಎಚ್ಚರ ಇರಬೇಕು. ಮೈತ್ರಿಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ನಾವು ಈ ಕಥೆಗಳನ್ನು ಹೇಳಲಿಕ್ಕೆ ತೊಡಗಿದ್ದರಿಂದ ಎಲ್ಲ ಜ್ಞಾನಿಗಳ ಜೊತೆಗೆ ನಮಗೊಂದು ಸೌಮನಸ್ಯವಿರಲಿ. ಆ ಎಲ್ಲ ಜ್ಞಾನಿಗಳಿಗೂ ಕೂಡ ನಮಸ್ಕಾರ ಮಾಡೋಣ. ಶಾತ್ಸಂಗಮೋನುಗ್ರಹ ಯೇಷನಸ್ತವ. ಹೊರಗಡೆ ದೇಹದ ಸ್ನಾನ ಮತ್ತು ಒಳಗಡೆ ತತ್ವಜ್ಞಾನದ ಸ್ನಾನ, ಈ ಎಲ್ಲ ಥರದ 2 ಥರದ ಸ್ನಾನ ಇದನ್ನು ಮಾಡಿ ಶುದ್ಧರಾದಂಥ ಭಾಗವತರ ಒಂದು ಸಂಘ ನನಗಾಗಬೇಕು. ಶಾತ್ಸಂಗಮೋನುಗ್ರಹ ಯೇಷನಸ್ತವ. ಇಂಥ ಮಹಾಭಾಗವತರ ಸಂಘ ನನಗೆ ಆಗ್ತಾ ಇದೆ ಅಂದರೆ ನೀನು ನನಗೆ ಅನುಗ್ರಹ ಮಾಡಲಿಕ್ಕೆ ಪ್ರಾರಂಭಿಸಿದ್ದಿ ಅಂತ ಅರ್ಥ. ಅದು ನೀನು ಅನುಗ್ರಹ ಮಾಡಲಿಕ್ಕೆ ತೊಡಗಿದಿರುವ ಒಂದು ಸಂಕೇತ. ಭಗವಂತ ನೇರವಾಗಿ ನಮ್ಗೆ ಅನುಗ್ರಹ ಮಾಡ್ತಾನೆ ಅಂತ ನಮಗೆ ಕಾಣಿಸೋದಿಲ್ಲ. ಭಗವಂತ ಸ್ಪರ್ಶಕ್ಕೆ ಗೋಚರನಾಗಿ ನಮ್ಮ ಎದುರಿಗೆ ನಿಲ್ಲೋದಿಲ್ಲ, ದೃಕ್ಕಿಗೆ ಗೋಚರ ಆಗಿದೆ ಆದರೆ ನಮ್ಮ ಎದುರಿಗೆ ನಿಲ್ಲೋದಿಲ್ಲ. ಆದರೆ ಅಂಥ ಜ್ಞಾನಿಗಳ ಸಮಾಗಮ ಮಾಡಿ ನಾನು ನಿನಗೆ ಅನುಗ್ರಹ ಮಾಡ್ತಾ ಇದ್ದೀನಿ ಅಂತ ಸೂಚನೆ ಮಾಡ್ತಾರೆ. ಹಾಗೆ ವ್ಯಾಖ್ಯಾನ ಮಾಡ್ತಾರೆ ಯಾದವಾರ್ಯರು. ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದು ಶ್ಲೋಕ ಇದೆ. ದನ ಕಾಯುವವರು ಕೈಯಲ್ಲಿ ದೊಣ್ಣೆ ಹಿಡಿದು ಹೇಗೆ ದನ ಕರುಗಳನ್ನು ಕಾಯ್ತಾರೆ, ಹಾಗೆ ದೇವತೆಗಳು ನಮ್ಮ ಎದುರಿಗೆ ಬಂದು ನಿಂತು ನಮಗೆ ಆಪತ್ತು ಬರದಂತೆ ದೊಣ್ಣೆ ಹಿಡ್ಕೊಂಡು ಅವರು ಕಾಯೋದಿಲ್ಲ. ಎಂತು ರಕ್ಷಿತುಮಿಚ್ಛಂತಿ, ಯಾವ ವ್ಯಕ್ತಿಯನ್ನು ರಕ್ಷಿಸಬೇಕು ಅಂತ ದೇವತೆಗಳಿಗೆ ಅನಿಸ್ತದೋ ಬುದ್ಧ್ಯಾ ಸಂಯೋಜಯಂತಿ ತಮ್ಮ, ಅವನಿಗೊಂದು ಸದ್ಬುದ್ಧಿಯನ್ನು ಕೊಡ್ತಾರೆ. ಇನ್ನು ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಸ್ಯ ಪರಾಭವಂ ಬುದ್ಧಿಂ ತಸ್ಯ ಅಪಕರ್ಷಂತಿ ಸಹ ಅವಾಚೀನಾನಿ ಪಶ್ಯತಿ. ಇನ್ನು ಯಾರನ್ನು ಸೋಲಿಸಬೇಕು, ಮಣ್ಣು ಮುಕ್ಕಿಸ್ಬೇಕು ಅಂತ ದೇವತೆಗಳು ಆಲೋಚನೆ ಮಾಡಿದರೆ ಅವನು ಇದ್ದ ಬುದ್ಧಿಯನ್ನು ತಿರುಚಿ ಬಿಡ್ತಾರೆ. ಅವನಿಗೆ ಎಲ್ಲವೂ ಉಲ್ಟಾಗಿ ಕಾಣಲಿಕ್ಕೆ ಶುರು ಮಾಡ್ತದೆ. ಮೇಲಿಂದ ಕೆಳಗಾಗಿ, ಕೆಳಗಿಂದ ಮೇಲಾಗಿ, ಎಡ ಬಲವಾಗಿ, ಬಲ ಎಡವಾಗಿ, ಹಿಂದು ಮುಂದಾಗಿ ಕಾಣಲಿಕ್ಕೆ ಶುರುವಾಗ್ತದೆ. ಹೀಗೆ ದೇವತೆಗಳು ಇವನು ಬುದ್ಧಿಯನ್ನು ಅಪಹಾರ ಮಾಡಿದ್ರಿಂದ ಸಹ ಅವಾಚೀನಾನಿ ಪಶ್ಯತಿ, ಎಲ್ಲವನ್ನು ಕೂಡ ಅವನು ಉಲ್ಟಾ ನೋಡ್ಲಿಕ್ಕೆ ತೊಡಗುತ್ತಾನೆ. ಇದು ಯಾವುದೋ ಲೌಕಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ವ್ಯಭಿಚಾರ, ಮದ್ಯಪಾನ, ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ವಿಷಯಗಳಲ್ಲ. ದೇವತೆಗಳು, ಭಾಗವತರು, ಪುರುಷನಾದಂಥ ಭಗವಂತ, ಇವರು ನಮಗೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ನಮ್ಮ ಎದುರಿಗೆ ಬಂದು ನಿಲ್ಲದೆ ಹೋದರೂ ಕೂಡ
ಎಂತು ರಕ್ಷಿತುಮಿಚ್ಛಂತೆ, ನಮ್ಮನ್ನು ಅವರು ರಕ್ಷಿಸಲಿಕ್ಕೆ ಯಾವತ್ತು ಕಟಿಬದ್ಧರಾಗಬೇಕು ದೇವತೆಗಳು ಉಳಿದವರೆಲ್ಲರೂ ಕೂಡ. ಹೇಗೆ ಅಂದರೆ ಸರಿಯಾದ ಪಾಠವನ್ನು ನಮಗೆ ಹೊಳಿಸುವ ಮೂಲಕ, ಸರಿಯಾದ ಅರ್ಥವನ್ನು ಹೊಳಿಸುವ ಮೂಲಕ ನಮ್ಮನ್ನು ಅವರು ರಕ್ಷಿಸಬೇಕು. ಹಾಗೆ ಮಾಡಬೇಕಾದ್ರೆ ಬುದ್ಧಿಯ ಸಂಯೋಜಯಂತಿತಂ, ನಮಗೊಂದು ಸದ್ಬುದ್ಧಿಯನ್ನು, ಸರಿಯಾದ ಪಾಠವನ್ನು ಗ್ರಹಿಸುವ, ಅರ್ಥವನ್ನು ಗ್ರಹಿಸುವ ಸದ್ಬುದ್ಧಿ ನಮ್ಗೆ ಅವ್ರು ಕೊಡಬೇಕು. ಮತ್ತು ನಮ್ಮನ್ನು ಸೋಲಿಸಬೇಕು, ಮಣ್ಣು ಮುಕ್ಕಿಸಬೇಕು ಅಂತ ಅವ್ರು ತೀರ್ಮಾನ ಮಾಡಿಬಿಟ್ರೆ ನಮ್ಮ ಗತಿ ಏನು? ಹಾಗಾಗದೇ ಇರಲಿ. ಆ ದೇವತೆಗಳು ಯಾವತ್ತೂ ಕೂಡ ನಮ್ಮನ್ನು ಹಾಳು ಮಾಡುವ ಆಲೋಚನೆ ಮಾಡದೇ ಇರಲಿ. ಅವ್ರು ಹಾಗೆ ಹಾಳು ಮಾಡಬೇಕು ಅಂತ ಬೇಕಾದ ತಪ್ಪನ್ನು ನಾವು ಮೊದಲು ಮಾಡದೇ ಇರೋಣ. ನಮ್ಮ ನಿಷ್ಠೆಯನ್ನು ಗಮನಿಸಿ, ನಮ್ಮ ಕಮಿಟ್ಮೆಂಟ್ ಗಮನಿಸಿ, ದೇವತೆಗಳು ಈತನನ್ನು ಹಾಳು ಮಾಡಬಾರ್ದು, ಈತನನ್ನು ಮೇಲೆತ್ತಬೇಕು ಅಂತ ಆಲೋಚನೆ ಮಾಡಿ ನಮ್ಮ ಬುದ್ಧಿಯನ್ನು ಅವರು ಅಪಕರ್ಷ ಮಾಡೋದು ಬೇಡ. ಎಲ್ಲವೂ ತಿರುವು ಮುರುವಾಗಿ ನಮಗೆ ಕಾಣುವಂಥ ದುಸ್ಥಿತಿ ಬರುವುದು ಬೇಡ. ಯಾವುದೋ ಜನಪ್ರಿಯತೆಯ ಅಲೆಯಲ್ಲಿಯೋ ಮತ್ತಾವುದೋ ಅಲೆಯಲ್ಲಿ ಅನೇಕ ಅಲೆಗಳು ನಮ್ಮಲ್ಲಿ ಈ ಸಂಸಾರವೆಂಬ ಸಾಗರದಲ್ಲಿ ನಮ್ಮನ್ನು ಕೊಚ್ಚಿಕೊಂಡು ಹೋಗ್ತಿರ್ತವೆ. ಅಂಥ ಅಲೆಗಳಲ್ಲಿ ಆ ಸದ್ಬುದ್ಧಿಯೂ ಕೂಡ ಕೊಚ್ಚಿಕೊಂಡು ಹೋಗದೇ ಇರಲಿ. ಕೊನೆಯದಾಗಿ ಒಂದು ಮಾತು, ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮಸ್ತು ಅಂತ ಇದು ಸಾಮವೇದದ ಒಂದು ಶಾಂತಿ ಪಾಠ, ಛಾಂದೋಗ್ಯ ಉಪನಿಷತ್ತು ಮೊದಲಾದ ಕಡೆ ಬರೋದು. ಮಾಹಂ ಬ್ರಹ್ಮ ನಿರಾಕುರ್ಯಾಂ, ಪರಮಾತ್ಮನನ್ನು ಅವನು ಹೇಳಿದ ಸಂಗತಿಗಳನ್ನು ನಾನು ಎಂದೂ ನಿರಾಕರಣೆ ಮಾಡುವಂತಾಗಬಾರದು. ಮಾಮಾ ಬ್ರಹ್ಮ ನಿರಾಕರೋತ್, ನಾನು ಪರಮಾತ್ಮನನ್ನು ಕೈ ಬಿಡಬಾರದು, ಪರಮಾತ್ಮ ನನ್ನನ್ನೆಂದೂ ಕೈ ಬಿಡಬಾರದು. ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮಸ್ತು, ನಮ್ಮಿಬ್ಬರಲ್ಲಿಯೂ ಕೂಡ ಪರಸ್ಪರವಾಗಿ ಯಾವುದೇ ರೀತಿಯಾದ ನಿರಾಕರಣ ಮಾಡುವ ಪ್ರವೃತ್ತಿ, ನಾವು ಆತನನ್ನು ಆತ ನಮ್ಮನ್ನು ನಿರಾಕರಿಸುವ ಪ್ರವೃತ್ತಿ ಆಗದೇ ಇರಲಿ ಅಂತ ಅಲ್ಲಿ ಬಂದಿದೆ. ಸದ್ಬುದ್ಧಿಯನ್ನು ಭಗವಂತ ಕೊಡಲಿ, ಸರಿಯಾದ ಪಾಠವನ್ನು ಸರಿಯಾದ ಅರ್ಥವನ್ನು ಗ್ರಹಿಸುವ ಮೂಲಕ ಆತ ನಮ್ಮನ್ನು ಯಾವತ್ತೂ ನಿರಾಕರಣೆ ಮಾಡದಿರಲಿ. ನಾವು ಆತ ಏನು ಹೇಳಿದ್ದಾನೆ, ಆತನಿಗೆ ಯಾವುದು ತೃಪ್ತಿ ಆಗ್ತದೆ ಅದನ್ನೇ ಹೇಳುವ ಮೂಲಕ ಆತನನ್ನು ನಿರಾಕರಿಸದಿರೋಣ. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್, ನಾನು ಪರಮಾತ್ಮನನ್ನು ನಿರಾಕರಿಸುವುದು ಬೇಡ, ಪರಮಾತ್ಮನನ್ನು ನಿರಾಕರಿಸುವುದು ಬೇಡ ಅಂತ ಛಾಂದೋಗ್ಯ, ಇದು ಸಾಮವೇದದ ಒಂದು ಮಂಗಲ ಒಂದು ಶಾಂತಿ ಮಂತ್ರ ಏನಿದೆ ಅದು ಕನ್ನಡದ ದಾಸರ ಪದದಲ್ಲಿ ರಂಗ ನನಗೂ ಆಣೆ ನಿನಗೂ ಆಣೆ ನನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ, ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವುದಿಲ್ಲ ಅಂತ ಒಂದು ಮಾತು ಇದೆ. ಅದು ನನಗೆ ಈಗ ನೆನಪಿಗೆ ಬರ್ತಿರ್ತದೆ. ಭಾಗವತದಿಂದ ಪ್ರತಿಪಾದ್ಯನಾದಂತಹ ರಂಗ ಏನಿದ್ದಾನೆ ಅವನನ್ನು ನಾವು ಹೀಗೆ ಕೇಳಬೇಕು, ನನಗೂ ಆಣೆ ನಿನಗೂ ಆಣೆ. ಅದು ಹೇಗೆ ಅಂದರೆ ಇಬ್ಬರಿಗೂ ಕೂಡ ಭಕ್ತರ ಆಣೆ. ನಾನು ನಿನ್ನ ಮೇಲೆ ಒಂದು ಬದ್ಧತೆಯನ್ನು ಹೊರಿಸಿದ್ದೇನೆ, ಅದಕ್ಕೆ ಭಕ್ತರೇ ಸಾಕ್ಷಿ. ನೀನು ಕೂಡ ನನ್ನ ಕುರಿತಾಗಿ ಒಂದು ಬದ್ಧತೆಯನ್ನು ತಾಳಬೇಕು, ಅದಕ್ಕೆಲ್ಲ ಭಕ್ತರೇ ಸಾಕ್ಷಿ. ನಿನಗೂ ಆಣೆ ನನಗೂ ಆಣೆ ಇಬ್ಬರಿಗೂ ಭಕ್ತರ ಆಣೆ. ಅದೇನೆಂದರೆ ಎನ್ನ ನೀನು ಬಿಡಲು ಸಲ್ಲ, ನಿನ್ನ ನಾನು ಬಿಡುವುದಿಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ ಯಾವತ್ತೂ ಕೂಡ. ನೀನೇನು ವಾಸ್ತವಿಕ ಸಂಗತಿಯನ್ನು ಹೇಳಿದ್ದಿ, ವಾಸ್ತವಿಕ ಅರ್ಥವನ್ನು ಹೇಳಿದ್ದಿ, ಅದನ್ನೇ ಹೇಳುವ ಪ್ರಯತ್ನ ಮಾಡ್ತೇನೆ. ಮತ್ತು ಹಾಗೆ ನೀನು ಕೂಡ ನನ್ನನ್ನು ಬಿಡುವುದು ಸಲ್ಲದು. ಸರಿಯಾದ ಅರ್ಥವನ್ನೇ ಈತನಿಗೆ ಹೊಳಿಸಬೇಕು, ಸರಿಯಾದ ಪಾಠವನ್ನೇ ಈತನಿಗೆ ಹೊಳಿಸಬೇಕು ಅನ್ನುವಂಥ ಒಂದು ಅನುಗ್ರಹ ಬುದ್ಧಿ ನಿನಗೂ ಕೂಡ ಇರಬೇಕು. ಹೀಗೆ ಪರಸ್ಪರರನ್ನು ನಾವು ಯಾವತ್ತೂ ಕೂಡ ಬಿಡದಿರೋಣ. ಅದಕ್ಕಾಗಿ ಭಾಗವತರ ಒಂದು ಆಣೆ ಹಾಕ್ಕೊಳ್ಳೋಣ ಪರಸ್ಪರ. ಹೀಗಿದೊಂದು ವಾಸ್ತವ ನಿಷ್ಠೆ ಅಂತ ಇವತ್ತು ನಾವು ಕೇಳಿದ್ದು. ಇದೊಂದು ಆಶಯ ಭಾಷಣ. ವಾಸ್ತವ ಶಬ್ದವಾಚ್ಯನಾದ ವಸ್ತು ಶಬ್ದವಾಚ್ಯನಾದ ಭಗವಂತನ ಕುರಿತಾದಂಥ ಒಂದು ನಿಷ್ಠೆ, ಅವನು ತೋರಿಸಿದ ಕಥೆಗಳ ಕುರಿತಾಗಿ ಒಂದು ನಿಷ್ಠೆ, ಅದು ಮಾತ್ರ ನಾವು ಮುಖ್ಯ ಆಗಿರಬೇಕು. ಇಷ್ಟೆಲ್ಲ ಆದಮೇಲೂ ಕೂಡ, ಹೀಗೊಂದು ಪ್ರತಿಜ್ಞೆ ಮಾಡಿದ ಮೇಲೂ ಕೂಡ, ನನ್ನನ್ನು ನೀನು ಬಿಡಬೇಡ ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಮೇಲೂ ಕೂಡ ಮನುಷ್ಯ ಮಾತ್ರ ಆದಂಥ ನಮ್ಮಿಂದ ಅನೇಕ ತಪ್ಪುಗಳು ಸಂಭವಿಸ್ತವೆ. ಆದರೂ ಆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗಲಿ, ಒಪ್ಪುಗಳ ಸಂಖ್ಯೆ ಹೆಚ್ಚಾಗಲಿ. ಈಗ ಆದ ತಪ್ಪುಗಳು ಮತ್ತೊಮ್ಮೆ ಮುಂದೆ ಆಗದೇ ಇರಲಿ ಅನ್ನುವಂತೆ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಇದೆಲ್ಲವನ್ನು ಅವನೇ ಮಾಡಿಸಿದರೆ ಆಗಬೇಕಷ್ಟೆ. ನಮ್ಮೇನೋ ಹೆಗ್ಗಳಿಕೆಯಿಂದ, ನಮ್ಮೇನೋ ಸಾಮರ್ಥ್ಯದಿಂದ ಇದೆಲ್ಲ ಆಗಿಬಿಡ್ತದೆ ಅಂತನ್ನುವುದು ಸಾಧ್ಯವಿಲ್ಲದ ಮಾತು. ಭಾಗವತನು ಕೂಡ ನಮ್ಮ ಅಸ್ವಾತಂತ್ರ್ಯವನ್ನು ಪದೇ ಪದೇ ಹೇಳಿದೆ. ಸಂಪ್ರೀಯತೆ ದುರಿತ ದುಷ್ಟ ಮಸಾಧು ತೀವ್ರಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ ಅಂತ
ಪ್ರಹ್ಲಾದನೇ ನರಸಿಂಹದೇವರಿಗೆ ಹೇಳ್ತಾನೆ, ನನ್ನ ಮನಸ್ಸು ನಿನ್ನ ಕುರಿತಾದ ವಿಷಯಗಳನ್ನು ಕೇಳಲಿಕ್ಕೆ, ಕಥೆಗಳನ್ನು ಕೇಳಲಿಕ್ಕೆ, ತತ್ವಗಳನ್ನು ಕೇಳಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಒಡಂಬಡ್ತಾ ಇಲ್ಲ. ಯಾಕೆ? ಕಾಮಾತುರಂ, ಕಾಮ ಕ್ರೋಧಗಳ ಅಡಚಣೆ ಇದಕ್ಕೆ. ಹರ್ಷ, ಒಂದು ಕಡೆ ಸುಖ, ಮತ್ತೊಂದು ಕಡೆ ದುಃಖ. ಹೀಗೆಲ್ಲ ಇದ್ದಾಗ ನಾನು ಏನು ಕೇಳುವುದು, ಏನು ಮನನ ಮಾಡುವುದು, ಇನ್ನೊಬ್ಬರಿಗೆ ಪಾಠ ಹೇಳುವುದೇನು, ಇನ್ನೊಬ್ಬರಿಗೆ ಪ್ರವಚನ ಹೇಳುವುದೇನು? ಯಥಾ ಯಥಾತ್ಮ ಪರಿಭೃಜ್ಯತೇಸು ಮತ್ಪುಣ್ಯಗಾಥಾ ಶ್ರವಣಾಭಿಧಾನೈ. ಈ ನಮ್ಮ ದೇಹ, ಮನಸ್ಸು, ಆತ್ಮ ಇವೆಲ್ಲ ಸ್ವಚ್ಛ ಆಗಬೇಕು. ಭಗವಂತನ ಕುರಿತಾಗಿ ಮತ್ಮತ್ತು ತತ್ವಗಳನ್ನು ಕುರಿತಾಗಿ ಶ್ರವಣ ಮಾಡಿ 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 ಹಾಗಾದಾಗ ಶ್ರವಣ ಆದಷ್ಟು ಮನನ ಆದಷ್ಟು ಸ್ವಚ್ಛತೆ ಬರ್ತದೆ. ಆವಾಗ ನಮಗೆ ಮತ್ತಷ್ಟು ಸೂಕ್ಷ್ಮಗಳನ್ನು ತಥಾ ಪಶ್ಯತಿ ಸೂಕ್ಷ್ಮ ತತ್ವಗಳನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಒಂದು ಸೂಕ್ಷ್ಮ ಪಾಠಗಳನ್ನು ಗ್ರಹಿಸುವ, ಸೂಕ್ಷ್ಮ ಅರ್ಥಗಳನ್ನು ಗ್ರಹಿಸುವ, ತಪ್ಪನ್ನು ದೂರ ಇಡುವಂಥ ಒಂದು ಎಚ್ಚರವನ್ನು ಭಗವಂತ ನಮ್ಗೆ ಕೊಡಬೇಕು. ಅಂಥ ಒಂದು ನಿಷ್ಠೆಯನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡುವವರು ತಾಳೋಣ ಅಂತ ಈ ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.